ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಷನ್ ಜೊತೆ ರೆಗ್ಯುಲರ್ ಆಗಿ ನಿಮಗೆ ತಗೊಂಬರ್ತಾನೆ ಇದ್ದೀವಿ ವಿಡಿಯೋಸು. ಸೊ ಯಾವುದೇ ರೀತಿ ಇಂಟ್ರೊಡಕ್ಷನ್ ಎಲ್ಲ ಬೇಕಾಗಿಲ್ಲ. ನಮ್ಮ ಜೊತೆ ಹನುಮಂತ್ ಸರ್ ಇದ್ದಾರೆ. ಸೊ ಇವತ್ತಿನ ವಿಚಾರ ಏನಂತಂದ್ರೆ, ಯಾವಾಗ ನಾವು ಒಂದು ಮನೆಯನ್ನ ಕಟ್ತೀವಿ, 30-40 ಸೈಟಲ್ಲಿ ಮನೆಗಳನ್ನ ಕಟ್ತೀವಿ. ಒಂದು 30-40 ಸೈಟು ಒಂದು 2 to 3 BHK ಅಂತ ನಾನು ಇವತ್ತು ಕನ್ಸಿಡರ್ ಮಾಡ್ತಾ ಇದ್ದೇನೆ. 2 BHK ಅನ್ಕೊಳ್ಳೋಣ. ಸೊ ನಾವು ಇವತ್ತೇನೋ ಮನೆ ಕಟ್ಬಿಡ್ತೀವಿ, ಬಟ್ ನಾಳೆ ದಿನ ನಾಳೆ ನಾಡಿದ್ದು 1 ವರ್ಷ 1-2 ವರ್ಷ ಕಳೀತು. ಅವಾಗ ನಮ್ಗೆ ಅನ್ಸುತ್ತೆ ನಾವು ಒಂದು ರೂಮ್ ಚಿಕ್ಕದ್ ಮಾಡ್ಬಿಟ್ವೇನೋ, ಒಂದು ರೂಮ್ ದೊಡ್ಡದು ಮಾಡ್ಬಿಟ್ವೇನೋ, ವೇಸ್ಟ್ ಆಯ್ತೇನೋ, ಈ ರೀತಿ ತುಂಬಾ ಡೌಟ್ಗಳು ನಿಮ್ಮ ಹತ್ರ ಬರುತ್ತೆ. ಕಾರ್ ನಿಲ್ಸಕ್ ಇದೆ, ಜೊತೆಲಿ ಒಂದು ಬೈಕ್ ನಿಲ್ಸಕ್ ಆಗ್ತಾ ಇಲ್ಲ, ಪಾರ್ಕಿಂಗ್ ಸ್ವಲ್ಪ ದೊಡ್ಡದು ಬೇಕಾಗಿತ್ತೇನೋ, ಕಿಚನ್ ಏನೋ ದೊಡ್ಡದು ಮಾಡ್ಬಿಟ್ಟಿದೀವಿ ಬಟ್ ತುಂಬಾ ವೇಸ್ಟ್ ಅನ್ಸ್ತಾ ಇದೆ, ಬಾತ್ರೂಮ್ ಚಿಕ್ಕದಾಗ್ಬಿಡ್ತೇನೋ, ಈ ರೀತಿ ತುಂಬಾ ಡೌಟ್ಗಳು ತುಂಬಾ ಮನೆಯಲ್ಲಿ ಬರ್ತಾ ಇರ್ತವೆ. ಆದ್ರೆ ಇವತ್ತಿನ ವಿಡಿಯೋ ಏನಾದ್ರು ನೀವು ನೋಡಿದ್ರೆ ನಿಮಗೆ ತಲೆನೇ ಕೆಡಿಸ್ಕೊಬೇಕಾಗಿಲ್ಲ. ಕರೆಕ್ಟ್ ಆದ ರೀತಿಯಲ್ಲಿ ಯಾವುದು ಯಾವ ಸೈಜಲ್ಲಿ ಇರಬೇಕು, ಜೊತೆಯಲ್ಲಿ ಯಾವುದನ್ನ ಆ್ಯಡ್ ಮಾಡ್ಕೊಬೇಕು, ಅನೇಕ ಪ್ರಾಡಕ್ಟ್ ವಿಚಾರಗಳನ್ನ ನಾನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. UPS ಪಾಯಿಂಟ್ ಇರ್ಬೋದು, ವಾಷಿಂಗ್ ಮಷಿನ್ ಇಡೋದಕ್ಕೆ ಜಾಗ ಇರ್ಬೋದು, ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇರ್ಬೋದು, ಶೂ ಸ್ಟ್ಯಾಂಡ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಒಂದು ಪ್ಲೇಸ್ ಅಂತ ಬೇಕಾಗುತ್ತೆ. ಪ್ರತಿಯೊಂದು ಗೊತ್ತಾಗತ್ತೆ ಅಂತ ಹೇಳ್ಬೋದು. ಆ್ಯಂಡ್ ತಮಗೇನಾದರೂ ಒಂದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಅದು ಕೂಡ ಕೈಗೆಟ್ಕೋದ್ರಲ್ಲಿ ಅಂದರೆ RCC ಅವ್ರನ್ನ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕೇವಲ 1575 ರೂಪಾಯಿ, ಯಾರು ಕಟ್ಕೊಡಲ್ಲ. ಆ ರೇಟಲ್ಲಿ ನಿಮ್ಮ ಕನಸಿನ ಮನೆಯನ್ನ ನನ್ಸಾಗಿಸ್ಕೋಬಹುದು. ಇವಾಗ ವೆಲ್ಕಮ್ ಮಾಡೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಸೂಪರ್ ಸರ್, ಇವಾಗ ಒಳ್ಳೊಳ್ಳೆ ಇದನ್ನ ತಗೊಂಡ್ಬರ್ತಾ ಇದೀವಿ. ಇಂದಿನ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ಲೀಸ್ಟೇ ಮಾಡ್ಬಿಟ್ಟಿದ್ದೀರಾ. ಆಕ್ಚುಲಿ ಆಸ್ ಪರ್ ಲೀಸ್ಟೇ ನಮಗೆ ತಿಳಿಸ್ಕೊಡಿ ಸರ್, ಯಾವ್ಯಾವ ರೂಮ್ ಬರಬೇಕು ಅಂಡ್ ಯಾವುದು ಒಂದು ಪ್ರಾಪರ್ ಸೈಜ್ ಅನ್ನೋದನ್ನ ತಿಳಿಸ್ಕೊಡಿ ಸರ್ ನಮ್ಗೆ. ಸರ್, ನಮಗೆ ಇವತ್ತು ರೂಮ್ ಸೈಜ್ಗಳ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದಾಗ ನಮ್ಗೆ ಬೇಸಿಕ್ ಒಂದು ವಾಸ್ತು ಅಂತ ಹೇಳಿದ್ರೆ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿರ್ಬೇಕೆಲ್ಲ. ಹೌದು ಹೌದು ಹೌದು. ಅಂಡ್ ಇನ್ನೊಂದು ಸ್ವಲ್ಪ ಥಿಂಗ್ಸ್ ಅಂತಂದ್ರೆ ಡೋರ್ಸ್ ವೈಸ್ ಹೋದ್ವಿ ಅಂತ ಹೇಳಿದ್ರೆ ಮೈನ್ ಡೋರ್ ಶುಡ್ ಬಿ ಆಲ್ವೇಸ್ ಬಿಗರ್ ದೆನ್ ಆಲ್ ಅದರ್ ಡೋರ್ಸ್. ಅಂದ್ರೆ ಯಾವ್ದೇ ಡೋರ್ ಇರ್ಲಿ, ಮನೇಲಿ ರೂಮ್ ಡೋರ್ ಇರ್ಲಿ, ಪೂಜಾ ರೂಮ್ ಡೋರ್ ಇರ್ಲಿ, ಯಾವ್ದಾದ್ರು ಇರ್ಲಿ, ಯುಟಿಲಿಟಿ ಡೋರ್ ಇರ್ಲಿ, ಎಲ್ಲದಕ್ಕಿಂತ ಮೈನ್ ಡೋರ್ ಸ್ವಲ್ಪ ದೊಡ್ಡದಾಗಿರ್ಬೇಕು. ಹೌದು. ಓಕೆ. ಈಗ ಎಲ್ಲಾನು 3 ಅಡಿ ಇತ್ತು ಅಂದ್ರೆ ಇದು 3.5 ಅಡಿ ಇರ್ಬೇಕು. ಮೇನ್ ಡೋರ್ 3.5 ಅಡಿ. ಓಪನಿಂಗ್ ಶಟರ್ಸ್ 4 ಇಡ್ಬೋದಾ? 4 ಇಡ್ಬೋದು ಸರ್. ಅಂದ್ರೆ ತುಂಬಾ ತೀರಾ ದೊಡ್ಡದಾಗೋದ್ರೆ ಶಟರ್ ಸ್ಯಾಗ್ ಆಗೋದು ಮತ್ತೆ ತುಂಬಾ ಹೆವಿ ಬಂದ್ಬಿಡುತ್ತೆ. 4 ಅಡಿ ಮ್ಯಾಕ್ಸಿಮಮ್ ಇಡ್ಬೋದು. ಉಳಿದ ಡೋರ್ ಎಲ್ಲ 3 ಅಡಿ, ಇದು ಮಾತ್ರ 4 ಅಡಿ. 3.5 3 ಅಡಿ ಇಟ್ಟಿರ್ಬೇಕು. ಮತ್ತೆ ಟಾಯ್ಲೆಟ್ ಡೋರ್ಸ್ ಎಲ್ಲ 2.5 ಅಡಿ ಇಟ್ಟರೆ, ಟಾಯ್ಲೆಟ್ ಡೋರ್ 2.5 ಅಡಿ. ಓಕೆ ಓಕೆ. ಮತ್ತೆ ಯುಟಿಲಿಟಿ ಡೋರ್ ಅಷ್ಟೇ 2.5 ಫೀಟ್ ಇಟ್ಟರೆ ಸಾಕು. ಯುಟಿಲಿಟಿ 2.5. ಓಕೆ ಓಕೆ. ನಮ್ಗೆ ಇವಾಗ ಮೇಜರ್ ಆಗಿ ಇವಾಗ ಸೈಜಸ್ ಬಂದ್ವಿ ಅಂತ ಹೇಳಿದ್ರೆ ನೋಡಿ ಸರ್, ಒಂದು ಕಂಫರ್ಟಬಲ್ ಒಂದು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ರೆ ನಮಗೆ ಒಂದು 12x14 ಸೈಜ್ ಇರ್ಲೇಬೇಕು ಸರ್. 12ಕ್ಕೆ 14 ಬೇಕೇ ಬೇಕು. ಯಾಕಂತಂದ್ರೆ ಇಷ್ಟು ದಿನದಕ್ಕೆ ಒಂದ್ ಜನರೇಷನ್ ಹಿಂದೆ ಒಂದು 10 ವರ್ಷದ ಹಿಂದೆಗಡೆ ಎಲ್ಲ ಎಷ್ಟಿತ್ತು ಅಂದ್ರೆ 8 ಕತ್ತಿದ್ರು ರೂಮ್ ಚೆನ್ನಾಗಿದೆ ಅಂತ ಅನ್ಸ್ತಾ ಇತ್ತು. ಒಂದು ಕಾಟ್ ಹಾಕ್ಬಿಟ್ರೆ ಸಾಕು, ಮುಗಿದೋಗಿತ್ತು ಅವಾಗೆಲ್ಲ. ಇವಾಗೆಲ್ಲ ಏನಂತ ಹೇಳಿದ್ರೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ, ಸ್ವಲ್ಪ ಫ್ರೀನೆಸ್ ಬೇಕಾಗುತ್ತೆ. ಇವಾಗ ಕಾಟ್ಗಳು ಅಷ್ಟೇನೆ ತುಂಬಾ ದೊಡ್ಡದಿರುತ್ತೆ. ಫಸ್ಟ್ ಎಲ್ಲ ನೀವು ನೋಡ್ಬೋದು, ಆರಾಮಾಗಿ ಒಂದ್ 5 ಅಡಿಗೆ 6 ಅಡಿ ಕಾಟ್ ಇದ್ರೆ ಸಾಕು, ಆರಾಮಾಗಿ ಕಂಫರ್ಟಬಲ್ ಆಗಿ. ಇವಾಗ ಏನಂದ್ರೆ ಸ್ವಲ್ಪ ದೊಡ್ಡದಾಗಿ ಲಕ್ಸುರಿ ಸೆಗ್ಮೆಂಟ್ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ರೂಮ್ ಸೈಜ್ ಮಿನಿಮಮ್ 12x14 ಸಿಗ್ಬೇಕಾಗುತ್ತೆ. ಅಂಡ್ ಇನ್ನೊಂದು ರೂಮ್ ಮಿನಿಮಮ್ 10x12 ವಾಲ್ಡ್ರೋಬ್ ಬೇರೆ ಬಿಟ್ಟು ಅಷ್ಟು ಸಿಗಂಗೆ ಪ್ಲಾನ್ ಮಾಡಬೇಕು. 10x12 ವಾರ್ಡ್ರೋಬ್ ಬಿಟ್ಟು ಹೇಳ್ತಾರೆ, ಬಿಟ್ಟು ಅಷ್ಟು ಸಿಗಂಗೆ ಪ್ಲಾನ್ ಮಾಡಬೇಕು. ಒಟ್ನಲ್ಲಿ ನೀವು 30-40 ಹೇಳ್ತಾ ಇದ್ದೀರಾ ಅಲ್ವಾ? 30-40 2 BHK. ಆಮೇಲೆ ಏನಾದ್ರು ಫಾರ್ ಎಕ್ಸಾಂಪಲ್ ಹಾಫ್ ಸೈಟ್ ಇತ್ತು ಅಂತಂದ್ರೂ ಅಷ್ಟೇನೆ, ಹಾಫ್ ಸೈಟ್ ಅಲ್ಲಿ ನಮ್ಗೆ ಇವಾಗ ನಾವು ಹೋಗ್ಬಿಟ್ಟು 2 ರೂಮ್ ಎಲ್ಲ ಪ್ಯಾಕ್ ಮಾಡೋದು ಅದನ್ನೆಲ್ಲ ಮಾಡಬಾರ್ದು ಅಂತೀರಾ? ಯಾಕಂದ್ರೆ ಅದರಲ್ಲಿ ನಮ್ಗೆ ಜಾಗನೇ ಸಿಗಲ್ಲ, ರೂಮ್ಗಳು ಚಿಕ್ಕ ಹೋಗ್ಬಿಡುತ್ತೆ. ಆಮೇಲೆ ಏನು ಅದು ನೀಟಾಗೂ ಕಾಣಲ್ಲ, ಸುಮ್ನೆ ಕೆಲಸ ಜಾಸ್ತಿ ಆಗುತ್ತೆ. ಅದ್ರ ಜೊತೆನಲ್ಲಿ ಏನಾಗುತ್ತೆ, ತುಂಬಾ ಕಾಂಪ್ಯಾಕ್ಟ್ ಆಗೋಗ್ಬಿಡುತ್ತೆ. ಹಂಗಾಗಿ ಆಫ್ ಸೈಟ್ ಇತ್ತು ಅಂತಂದ್ರೂ ಡೂಪ್ಲೆಕ್ಸ್ ಹೋಗ್ತೀವಿ ಅಂತಂದ್ರೆ ಆಲ್ಮೋಸ್ಟ್ ಇದೇ ಸೆಗ್ಮೆಂಟ್ ಅಲ್ಲಿ ರೂಮ್ಸ್ ಬಂದ್ಬಿಡುತ್ತೆ. ಪರ್ ಫ್ಲೋರ್ ನೀವು ಒಂದೇ ರೂಮ್ ಹೇಳ್ತೀರಾ? ಹೌದು ಸರ್. ಇಲ್ಲ, ಪರ್ ಫ್ಲೋರ್ ಅಲ್ಲಿ ಅಂದ್ರೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗೋ ಕಡೆ ಒಂದು ರೂಮ್ ಬೇಕಂದ್ರೆ ಮಾಡ್ಕೋಬಹುದು, ಇಲ್ಲ ಕಂಪ್ಲೀಟ್ ಹಾಲ್ ಇಟ್ಕೋಬಹುದು. ಅದ್ರ ಮೇಲ್ಗಡೆ 2 ಲಕ್ಸುರಿ ರೂಮ್ಸ್, ಮೇಲ್ಗಡೆ 2 ರೂಮ್ ಮಾಡ್ಕೋಬಹುದು. ಅದ್ರ ಮೇಲ್ಗಡೆ ಮತ್ತೆ ಒಂದು ರೂಮ್ ಮೇಲ್ಗಡೆ ಬರುತ್ತೆ. ಇಷ್ಟನ್ನ ನಾವು ಪ್ಲಾನ್ ಮಾಡ್ಕೊಂತ ಹೋಗ್ಬೋದು. ಅಂಡ್ ಯಾಕಂದ್ರೆ ಇದು ಇವಾಗ ಜನರಲ್ ರಿಕ್ವೈರ್ಮೆಂಟ್ ಸರ್, ಬೇಸಿಕ್ ಆಗಿ ಜನಗಳಿಗೆ ಬೇಕಾಗಿರೋದು ಇಷ್ಟು. ಅಂಡ್ ಇದಾದ್ಮೇಲೆ ನಾವು ಇಂದ ಕಿಚನ್ ಹೋದ್ವಿ ಅಂತಂದ್ರೆ ಕಿಚನ್ ಮಿನಿಮಮ್ 8x8 ಸೈಜ್ ಬೇಕಾಗುತ್ತೆ. ಮಿನಿಮಮ್ 8x8 ಬೇಕಾಗುತ್ತೆ. ಇಲ್ಲ ಸ್ವಲ್ಪ ಸೈಟ್ ಚಿಕ್ಕದಿದ್ದಾರೆ 8x6 ಆದ್ರೂ ನಡೆಯುತ್ತೆ. ತುಂಬಾ ಅದಕ್ಕಿಂತ 5 ಅಡಿ ಮತ್ತೆ ಅದಕ್ಕಿಂತ ಚಿಕ್ಕದು 5 ಅಡಿ 4 ಅಡಿ ಆತರ ಎಲ್ಲ ಮಾಡಿದ್ರೆ ಇಕ್ಕಟ್ ಆಗೋಗ್ಬಿಡುತ್ತೆ ಸರ್. 8x8 ಇಲ್ಲ 8x6 ಅಷ್ಟು ಬೇಕಾಗುತ್ತೆ. ಅಂಡ್ ದೆನ್ ಆಫ್ಟರ್ ನಾವು ಯುಟಿಲಿಟಿ ಅಂತ ಇವಾಗ ಕಂಪಲ್ಸರಿ ಕೊಡ್ಲೇಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಎಲ್ಲ ಲೈಕ್ ಓಪನ್ ಕಿಚನ್ಗಳಿರುತ್ತೆ, ಮತ್ತೆ ಎಲ್ಲ ಅಲ್ಲಿ ನಮ್ಗೆ ವಾಷಿಂಗ್ ಮಾಡೋದಕ್ಕಾಗ್ಲಿ ಅದಕ್ಕಾಗ್ಲಿ ಎಲ್ಲ ಅಲ್ಲೇ ಮಾಡೋದು ರಗಳೆ ಆಗುತ್ತೆ. ಅದಕ್ಕೆ ಯುಟಿಲಿಟಿ ಸಪರೇಟ್ ಆಗಿ ಮಾಡ್ಬಿಡ್ಬೇಕು. ಯುಟಿಲಿಟಿ ಸಪರೇಟ್ ಆಗಿ ಮಾಡಿ ಅದೊಂದು
3 ಅಡಿ ಅಗಲ ಇದ್ರೆ ಸಾಕಾಗುತ್ತೆ. 3 ಅಡಿಗೆ 3 ಅಡಿಗೆ ಒಂದು ಮಿನಿಮಮ್ 6 ಅಡಿ ಇಲ್ಲ ನಾವು 8 ಅಡಿ ಅಷ್ಟಿದ್ರೆ 6 ಅಡಿ 8 ಅಡಿ 6 ಇಲ್ಲ 8 ಫೀಟ್ ಇದ್ರೆ ಸೆಟ್ ಬ್ಯಾಕ್ ಹತ್ರ ನಾವು ಮಾಡ್ಕೋಬಹುದಲ್ಲ, ಬ್ಯಾಕ್ ಸೆಟ್ ಬ್ಯಾಕ್ ಬ್ಯಾಕ್ ಇರುತ್ತೆ. ಸೈಡ್ ಸೆಟ್ ಬ್ಯಾಕ್ ಹತ್ರ ಇಲ್ಲಾಂದ್ರೆ ಫ್ರಂಟ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ನಾವು 1.5 ಅಡಿ ಬಿಟ್ಟಿರ್ತೀವಲ್ಲ, ಆ 1.5 ಅಡಿ ಪ್ರಾಜೆಕ್ಟ್ ಔಟ್ ತಗೊಂಡು ಅದ್ರ ಇನ್ನ ಒಂದು 1.5 ಅಡಿ ಒಳಗಡೆ ತಗೊಂಡು ನಾವು ಯುಟಿಲಿಟಿ ಮಾಡ್ಕೋಬಹುದು. ಓಕೆ ಓಕೆ, ಅದೊಂದು ಬೇಕಾಗುತ್ತೆ ನಮಗೆ. ಅಂಡ್ ಅದಾದ್ಮೇಲೆ ನಮಗೆ ಪೂಜಾ ರೂಮ್, ಮಿನಿಮಮ್ ಪೂಜಾ ರೂಮ್ ಅಷ್ಟೇನೆ ಒಂದು 3x4 ಸೈಜ್ ಇರಬೇಕು. 3x4 ಇರ್ಲೇಬೇಕು. ಬೇಸಿಕ್, ವೆರಿ ಬೇಸಿಕ್. ಚಿಕ್ಕದಂತಂದ್ರೆ 3x4 ಸೈಜ್. ಚಿಕ್ಕದಂದ್ರೂ 3x4 ಹೇಳ್ತಾ ಇದೀರಾ ನೀವು. ಸ್ವಲ್ಪ ಫ್ರೀ ಆಗಿರ್ಬೇಕು ಅಂದ್ರೆ ಎಷ್ಟು ದೊಡ್ಡದಿರ್ಬೇಕಂದ್ರೆ ಮಿನಿಮಮ್ 4x5, 5 ಕಾರು ಚೆನ್ನಾಗಿರುತ್ತೆ, ಲಕ್ಸುರಿ. ನಾನು ಅಷ್ಟೇ, ಜಾಗ ಇದ್ರೆ 4x5 ಮಾಡ್ಕೊಳ್ಳಿ. ಯಾಕಂತಂದ್ರೆ ನೀವು ಪೂಜೆ ಮಾಡಕ್ ಕುತ್ಕೊಂತೀರಲ್ವಾ, ನೀವು ಕುತ್ಕೊಂಡು ಮುಂದ್ಗಡೆ ಜಾಗನೇ ಇರಲ್ಲ, ಚಿಕ್ಕದಾಗಿ ಮಾಡ್ಕೊಂಡ್ರೆ ಹೊರಗಡೆ ಕುತ್ಕೊಂಡು ಪೂಜೆ ಮಾಡ್ಬೇಕು. ಹೊರಗಡೆ ನಿಂತ್ಕೊಂಡು ಪೂಜೆ ಅದ್ರ ಬಗ್ಗೆ ಸ್ವಲ್ಪ ದೊಡ್ಡದು ಏನು ಮಾಡಕ್ಕಾಗಲ್ಲ. ಆಮೇಲೆ ಒಬ್ಬೊಬ್ರು ದೇವ್ರ ಮನೆ ಕ್ಲೀನ್ ಮಾಡಕ್ಕಾಗಲ್ಲ ಅದಿದು ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡಕ್ಕೆ ಪ್ಲಾನ್ ಮಾಡ್ತಾರೆ. ಅಂತದ್ ಕಡೆ ನಮ್ಗೆ 3x4 ಇದ್ರೂ ನಡೆಯುತ್ತೆ ಸರ್, ಬೆಟರ್ ಅಂತ ಬೆಟರ್. ಬಟ್ ಅದಕ್ಕಿಂತ ಚಿಕ್ಕದಂತೂ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು, ಯಾಕಂದ್ರೆ ಅಲ್ಲಿ ಡೋರ್ ಓಪನ್ ಆಗಲ್ಲ. ಮತ್ತೆ ಅಲ್ಲಿ ನಮ್ಗೆ ಒಮೆಗಾ ಶೇಪ್ದು ಗ್ರಾನೈಟ್ ಬೇರೆ ಹಾಕ್ಬೇಕಲ್ವಾ, ಅದಕ್ಕೆ ಟಚ್ ಆಗಿ ಹೋಗ್ಬಿಡತ್ತಿಲ್ಲ ಅಂತಂದ್ರೆ ಅದಕ್ಕೆ ಮಿನಿಮಮ್ ಅಷ್ಟು ಇಟ್ಕೋಬೇಕು. ಸಜ್ಜಗಳು ಅಷ್ಟೇನೆ ಸರ್. ಸಜ್ಜ ಬಂದ್ವಿ ಅಂತಂದ್ರೆ ರೂಮಲ್ಲಿ ಎಲ್ಲಿ ಸಿಕ್ಕಿದ ಕಡೆ ಎಲ್ಲ ಸಜ್ಜ ಹಾಕ್ಬಿಡ್ಬಾರ್ದು. ಎಲ್ಲಿ ನಮ್ಗೆ ವಾಲ್ರ್ ಬೇರೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಸಜ್ಜ ಪ್ಲಾನ್ ಮಾಡ್ಬೇಕು. ಆಮೇಲೆ ಬಾತ್ರೂಮ್ ಅಲ್ಲೂ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲ ನಮ್ ಸ್ಟೋರೇಜ್ ಅದು ಇದು ಅನ್ಕೊಂಡು ಎಲ್ಲ 7 ಫೀಟ್ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಅಲ್ಲಿ ಎಷ್ಟು ಡೆಡ್ ಸ್ಟೋರೇಜ್ ಮಾಡೋಣ ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲ ಏನಂತಂದ್ರೆ ಅದು ನಮಗೆ ಮೇಜರ್ ಆಗಿ ಅದು ಕ್ಲೀನಿಂಗ್ ಮಾಡಲ್ಲ ನಾವು, ಯಾಕಂದ್ರೆ ತುಂಬಾ ಐಟಮ್ಗಳು ಇರುತ್ತೆ. ಅದರಿಂದ ನಮಗೆ ಒಂಥರ ಮನೆಯಲ್ಲಿ ಕ್ಲೀನಿನೆಸ್ ಇಲ್ಲ ಅಂತಂದ್ರೆ ಅದೊಂಥರ ನಮ್ಗೆ ಒಂಥರ ನೆಗೆಟಿವ್ ಎನರ್ಜಿ ತರ ಇದಾಗಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದ್ರ ಮೇಲ್ಗಡೆ ಹತ್ತಿ ಆ ಪ್ರಾವಿಷನ್ ಇಲ್ಲ ಅಂತಂದ್ರೆ ನಾವು ಅಷ್ಟು ಐಟಮ್ ಸ್ಟೋರ್ ಮಾಡಲ್ಲ. ಇವಾಗ ಆಟ ಇದೆ ಅದ್ರೊಳಗಡೆ ಬಿಸಾಕಿದ್ವಿ 2 ವರ್ಷ ತೆಗಿತಾನೆ ಇಲ್ಲ ಅಂತ ಹೇಳಿದ್ರೆ ಅದು ಯೂಸ್ ಇಲ್ದಿರೋ ಐಟಮ್ ಅಂತ ಹಾಕಿ ತುಂಬಿಸಿಟ್ಬಿಡ್ತೀವಿ ನಾವು. ಜಾಗ ಇದೆ ಅಂತ ಏನ್ ಮಾಡ್ತೀವಿ, ತಗೊಂಡೋಗಿ ತುಂಬಿಡ್ತೀವಿ. ಅದಕ್ಕೇನೆ ಆಮೇಲೆ ಇನ್ನೊಂದ್ ಏನಾಗುತ್ತೆ, ಶವರ್ ಐಟ್ ಕ್ಲಿಯರ್ ಆಗಿ ಸಿಗಲ್ಲ. ಮತ್ತೆ ಸ್ನಾನ ಮಾಡ್ಬೇಕಾದ್ರೆ ಬಿಸಿನೀರು ಇಲ್ಲೇ 7 ಫೀಟ್ ಅಲ್ಲೇನೆ ಇತ್ತು ಅಂತ ಹೇಳಿದ್ರೆ ಹಬೆ ಹೊಡಿಯುತ್ತೆ, ಕಂಫರ್ಟಬಲ್ ಆಗಿರಲ್ಲ ಟಾಯ್ಲೆಟ್ ಯೂಸ್ ಮಾಡೋದು. ಬೇಸಿಕಲಿ ಫುಲ್ ಹೇಳ್ತೀರಾ ನೀವು, ಫುಲ್ ಲೈಟ್ ಇಟ್ಕೊಂಡ್ರೆ ಒಳ್ಳೇದು ಸರ್. ಬಾತ್ರೂಮ್ ಸೈಜ್ ಏನು ರೆಕಮೆಂಡ್ ಮಾಡ್ತಾರೆ? ಬಾತ್ರೂಮ್ ಸೈಜ್ ಅಷ್ಟೇನೆ ಬೇರ್ ಮಿನಿಮಮ್ ಅಂತಂದ್ರೆ 4x8 ಇಲ್ಲ 7 ಮಿನಿಮಮ್ ಇರುತ್ತೆ. 4x8 ಇಲ್ಲ 4x7 7 ಬಂದ್ರೂ ಸಫಿಶಿಯಂಟ್ ಆಗಿರುತ್ತೆ. ಬಟ್ ಜಾಗ ಇಲ್ದಿರೋ ಕಡೆ ಇನ್ನೇನು ಏನು ಮಾಡಕ್ಕಾಗಲ್ಲ ಅಂದ್ರೆ 4x7 ಇಟ್ಕೋಬೇಕು. ಅದಕ್ಕಿಂತ ಕಮ್ಮಿ ಆದ್ರೆ ತುಂಬಾ ಇಕ್ಕಟ್ಟಾಗೋಗ್ಬಿಡುತ್ತೆ. ಏನೋ ವೆರಿ ಮಿನಿಮಮ್ ಸ್ಪೇಸ್ ಅಂತಂದ್ರೆ ಅಷ್ಟಿರ್ಲೇಬೇಕು ಸರ್. 4x8 is ಒಂದು ಗುಡ್ ಸ್ಪೇಸ್ ಫಾರ್ ಟಾಯ್ಲೆಟ್ ಅಂತ. ಎಲ್ಲ ಕಮೋಡ್ ಬರುತ್ತೆ, ಹ್ಯಾಂಡ್ ವಾಶ್ ಬರುತ್ತೆ, ಮತ್ತೆ ಶವರ್ ಏರಿಯಾ ಸಪರೇಟ್ ಆಗಿರುತ್ತೆ, ಎಲ್ಲಾನು ಕಂಪ್ಲೀಟ್ ಆಗಿರುತ್ತೆ. ಬಟ್ ಏನಾದ್ರು ಡುಪ್ಲೆಕ್ಸ್ ಇದಕ್ಕೆ ಹೋಗ್ತೀವಿ ಅಂದ್ರೆ ವಾಕಿನ್ ಆಲ್ ರೂಮ್ ಮತ್ತೆ ಟಾಯ್ಲೆಟ್ ಎಲ್ಲ ಐ ಸೆಗ್ಮೆಂಟ್ ಬಂದಾಗ ಆರಾಮಾಗಿ ಮಾಡ್ಕೋಬಹುದು. ಬಟ್ ಮಿನಿಮಮ್ ಆಗಿ ಅಷ್ಟು ಬೇಕಾಗುತ್ತೆ. ಆಮೇಲೆ ಪಾರ್ಕಿಂಗ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಪಾರ್ಕಿಂಗ್ ಅಷ್ಟೇನೆ, ಕೆಲವೊಬ್ರು ಇವಾಗ ಮಿಸ್ಟೇಕ್ಸ್ ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ, ಪಾರ್ಕಿಂಗ್ ಬಿಟ್ಟಿದೀವಿ ಅನ್ಕೊಂತ ಇರ್ತಾರೆ. ಬಟ್ ಆ ಪಾರ್ಕಿಂಗ್ ಒಳಗಡೆ ವೆಹಿಕಲ್ ಬಂದು ನಿಂತ್ಕೊಳತ್ತಾ ಇವಾಗ ಯಾಕಂದ್ರೆ ಇವಾಗ ಟ್ರೆಂಡಿಂಗ್ ಇದೆ ಅಂತ ಹೇಳಿದ್ರೆ ನಾವ್ ಇವಾಗಿಂದ ಯೋಚನೆ ಮಾಡ್ಬಾರ್ದು ಸರ್. ನಮ್ಮ ಹತ್ರ ಒಂದ್ ಚಿಕ್ಕ ಕಾರ್ ಇರುತ್ತೆ, ಇವಾಗ ಹ್ಯಾಚ್ ಬ್ಯಾಕ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದೊಂದ್ ಚಿಕ್ಕದಿರುತ್ತೆ ಅಂತ ಇಟ್ಕೊಳ್ಳಿ. ಅದ್ರ ಪ್ರಕಾರ ಏನ್ ಮಾಡ್ತಾರೆ, ನಮ್ಮ ಹತ್ರ ಇರೋದೊಂದ್ ಕಾರ್ಗೆ ಏನಕ್ಕಪ್ಪ ಇಷ್ಟು ದೊಡ್ಡ ಪಾರ್ಕಿಂಗು, ಕೊಡೋ ದುಡ್ಡೇ ಕೊಡ್ತೀವಿ, ಯಾಕೆ ಪಾರ್ಕಿಂಗ್ ಯಾಕೆ ಬಿಟ್ಬಿಟ್ಟು ಜಾಗ ವೇಸ್ಟ್ ಮಾಡ್ಬೇಕು, ಮನೆ ದೊಡ್ಡದ್ ಮಾಡೋಣ ಅಂತ ಅನ್ಕೊಂತಾರೆ. ಬಟ್ ಅದೇನಾಗುತ್ತೆ ಅಂದ್ರೆ ಪ್ರಾಬ್ಲಮ್, ಪಾರ್ಕಿಂಗ್ ದೊಡ್ಡದಾಗಿದ್ರೆ ನಾವ್ ಎಷ್ಟು ಫ್ಲೋರ್ ಕಟ್ಟೋದನ್ನು ಕಂಫರ್ಟಬಲ್ ಆಗಿ ಎಲ್ಲರಿಗೂ ಯೂಸ್ ಆಗುತ್ತೆ. ಬಟ್ ಅದೇನಾದ್ರು ಮನೆ ದೊಡ್ಡದಾಗಿ ತಗೊಂಡ್ರೆ ಅಂತ ಅದೊಂದು ಗ್ರೌಂಡ್ ಫ್ಲೋರ್ ಮನೆಗೆ ಮಾತ್ರನೇ ಯೂಸ್ ಆಗುತ್ತೆ. ಅಂಡ್ ದೆನ್ ಆಫ್ಟರ್ ನಮಗೆ ಮಿನಿಮಮ್ ಲೆಂತ್ ಬಂದ್ಬಿಟ್ಟು ಒಂದು 16 ಅಡಿ ಇಟ್ಕೋಬೇಕು ಸರ್. ಯಾಕಂದ್ರೆ ಕಾರ್ ಇವಾಗ ಒಂದು ಸೆಡಾನ್ ಕಾರ್ ತಗೊಂತೀವಿ ಅಂತ ಹೇಳಿದ್ರೆ, ಇಲ್ಲ ಒಂದು ಕ್ರಿಸ್ಟಾ ಪಾರ್ಕಿಂಗ್ ಅಂತ ಹೇಳಿದ್ರೆ ಒಂದು 16 ಅಡಿ ಲೆಂತ್ ಇರ್ಬೇಕು. 16ಕ್ಕೆ ಅಗಲ ನಾವ್ ಎಷ್ಟು ಬೇಕಾದ್ರೆ ಪ್ರಿಫರ್ ಮಾಡಬಹುದು. ಇವಾಗ ಅಗಲ ಬೇಕಾದ್ರೆ ನಮ್ಗೆ ಒಂದೇ ಕಾರ್ ಪಾರ್ಕಿಂಗ್ ಸಾಕಂತಂದ್ರೆ ಒಂದ್ 16ಕ್ಕೆ 10 ಅಡಿನೋ ಇಲ್ಲ 12 ಅಡಿನೋ ಇಟ್ಕೊಂಡ್ರೆ 16ಕ್ಕೆ 10 ಒಂದು ಕಾರ್ ಬೇಕು ಅಂದ್ರೆ, ಕಾರ್ ಬೇಕಾಗುತ್ತೆ. ಜೊತೆಲಿ ಸ್ಕೂಟರ್ ಎಲ್ಲ ಇಟ್ಕೋಬೇಕಂದ್ರೆ ಒಂದ್ 2 ಅಡಿ 3 ಅಡಿ ಎಕ್ಸ್ಟ್ರಾ ತಗೊಂಡ್ರೆ 3 ಅಡಿ ಸಾಕಾ? 3 ಅಡಿ ಎಕ್ಸ್ಟ್ರಾ ತಗೊಂಡ್ರೆ 16ಕ್ಕೆ 13 ಹಾಕೊಂಡ್ರೆ ಸಾಕ. ಹೌದು ಸರ್. ನಾನು ಯೂಶಲಿ ಸಜೆಸ್ಟ್ ಮಾಡೋದು ಏನು ಅಂತ ಹೇಳಿದ್ರೆ, ಈ 30-40 ಸೈಟ್ ಇದೆ ಅಂತ ಹೇಳಿದ್ರೆ 16 ಅಡಿ ಬಿಟ್ಬಿಟ್ಟು ಹಿಂದಕ್ಕೆ ಮಾತ್ರನೇ ಮನೆ ಕಟ್ಕೊಳ್ಳಿ, ಪೂರ್ತಿ ಪಾರ್ಕಿಂಗ್ ಇಟ್ಕೊಳ್ಳಿ. 16 ಬಿಟ್ಬಿಡಿ ಅಂತ ಹೇಳ್ತೀರಾ ನೀವು? ಮುಂದೆಗಡೆ ಫುಲ್ ಏರಿಯಾನ ನಾವು ಪಾರ್ಕಿಂಗ್ ಇಟ್ಕೊಂಡ್ರೆ ಒಳ್ಳೇದು ಸರ್. ಬಿಕಾಸ್ ಇವಾಗ ಏನಾಗುತ್ತೆ, ಇವಾಗ ಕಮಿಂಗ್ ಡೇಸ್ ಅಲ್ಲಿ ಏನಾಗ್ತಾ ಇದೆ, ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಬರುತ್ತೆ, ಮತ್ತೆ ಇವಾಗ ಗ್ಯಾಸ್ ಇಡಕ್ಕೆ ಪ್ರಾವಿಷನ್ ಬೇಕು, ಮತ್ತೆ ಸಣ್ಣ ಪುಟ್ಟಿದ್ ಇವಾಗ ಚಿಕ್ಕ ಮನೆಯಲ್ಲಿ ಇವಾಗ ರೆಂಟ್ ಹೌಸ್ ಎಲ್ಲಾರು ಇರ್ಲಿ, ಮನೆಯಲ್ಲಾರು ಇರ್ಲಿ, ಸಣ್ಣ ಮಕ್ಳು ಆಟ ಆಡೋಕೆ ಒಂದು ಸ್ಪೇಸ್ ಇದ್ದಂಗಿರುತ್ತೆ, ಸ್ವಲ್ಪ ಓಪನ್ ಏರಿಯಾ ಇರುತ್ತೆ. ನಾವು ಎನಿವಲ್ ಕೆಳಗಡೆ ನಾವಿರ್ಲಿ ಯಾರಿದ್ರಿ 30-40 ನಲ್ಲಿ ಸರ್ ಅಷ್ಟು
ಪಾರ್ಕಿಂಗ್ ಬಿಟ್ಕೊಂಡು ಒಂದು 2 BHK ಮನೆ ಮಾಡಬಹುದು. ಅಂದ್ರೆ ಒಂದ್ ಟಾಯ್ಲೆಟ್ ಒಂದಿರುತ್ತೆ, ಒಂದ್ ಮಾಸ್ಟರ್ ಬೆಡ್ರೂಮ್, ಟಾಯ್ಲೆಟ್ ಮತ್ತೆ ಒಂದು ಕಾಮನ್ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಸ್ಟಡಿ ರೂಮ್ 2 BHK ಮಾಡಬಹುದು. 2 BHK ಮಾಡಬಹುದು. ಜೊತೆ ಪಾರ್ಕಿಂಗ್ ಪ್ಲೆಂಟಿ ಸಿಕ್ತು ಅಲ್ವಾ ಎಲ್ಲರಿಗೂ. ಪಾರ್ಕಿಂಗ್ ದೊಡ್ಡದಾಗಿರುತ್ತೆ. ಬಟ್ ಏನಂದ್ರೆ ಪ್ಲಾನಿಂಗ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ನಾವು ಸುಮ್ನೆ ಮನೆ ದೊಡ್ಡದ್ ಮಾಡಿದ್ವಿ ಏನೋ ಪಾರ್ಕಿಂಗ್ ಸಿಕ್ಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಅದು ಸಫರಬಲ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಥಿಂಗ್ ಅಂದ್ರೆ ಸ್ಟೇರ್ ಕೇಸಿಗೆ ಬಂದ್ರೆ ಸರ್, ಸ್ಟೇರ್ ಕೇಸು ಅಷ್ಟೇನೆ. ಆ ಸ್ಟೇರ್ ಕೇಸು ಮಿನಿಮಮ್ ಆಸ್ ಪರ್ ಸ್ಟ್ಯಾಂಡರ್ಡ್ ಇರೋದು 3 feet ಕೊಡ್ಲೇಬೇಕು ಸರ್. 3 ಅಡಿ ಕೊಡ್ಲೇಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ 3 ಅಡಿನೇ ಕೊಟ್ಬಿಟ್ಟು ಮಾಡ್ತಾ ಇದಾರೆ. ಬಟ್ ಸ್ವಲ್ಪ ಒಂದ್ 5 ವರ್ಷದಿಂದ 3 ವರ್ಷದಿಂದ ಹೋದ್ರೆ 2.5 ಅಡಿ ಸ್ಟೇರ್ ಕೇಸ್ ಮಾಡ್ಬಿಡೋರು. ಆಮೇಲೆ ಇನ್ನೊಂದೇನ್ ಮಾಡ್ತಾರೆ, ಇಂಟರ್ನಲ್ ಸ್ಟೇರ್ ಕೇಸ್ ಡುಪ್ಲೆಕ್ಸ್ ಇದ್ದಾಗ ಅಷ್ಟೇನೆ ಅದನ್ನ 2.5 ಅಡಿಗೆ ಇಲ್ಲ 2.25 ಅಡಿಗೆ ಸ್ಕ್ವೀಸ್ ಮಾಡ್ಬಿಡ್ತಾರೆ. ಬಟ್ ಅದು ವೆರಿ ಬಿಗ್ ಮಿಸ್ಟೇಕ್ ಸರ್. ಆಮೇಲೆ ಸ್ಲೋಪ್ ಎಷ್ಟು ಹೈಟ್ ಅಲ್ಲಿ ತಗೊಬೇಕು, ಈ ತರ ಬರುತ್ತೆ. ಅದನ್ನು ಅಷ್ಟೇನೆ ಸರ್. ಇವಾಗ ಏನಂದ್ರೆ ಇವಾಗ ನೋಡಿ 2.5 ಅಡಿಗೆ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಓಡಾಡೋದ್ಗೆನೆ ಟೈಟ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಅದೇ ಯಾವಾಗಲೂ ಕಾಮನ್ ಆಗಿ ಯೂಸ್ ಮಾಡೋ ಏರಿಯಾ ಏನ್ ಮಾಡ್ಬೇಕಂದ್ರೆ ಅದನ್ನೆಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದು. ಅದು ಸಫಿಶಿಯಂಟ್ ಆಗಿರ್ಬೇಕು. ಮನೆ ಮುಂದೆ ಎಂಟ್ರೆನ್ಸ್ ಬಾಲ್ಕನಿ ಇರ್ಲಿ, ಅದನ್ನು ಪ್ರಾಪರ್ ಆಗಿರ್ಬೇಕು. ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ, ತುಂಬಾ ತುಂಬ್ಕೊಂಡು ಪ್ಲಾನ್ 30-40 ಇದೆ ಅಂದ್ರೆ ಹಿಂದೆ ಒಂದು ಯುಟಿಲಿಟಿ ಪ್ಯಾಕ್ ಮಾಡಿ ಮಧ್ಯದಲ್ಲಿ ಸ್ಟೇರ್ ಕೇಸ್ ತಂದು ಎಂಟ್ರೆನ್ಸ್ ಹಿಂಗ್ ಚಿಕ್ಕದ್ ಮಾಡಿ ಇಟ್ಬಿಟ್ಟಿರ್ತಾರೆ. ಬಟ್ ಅದೆಲ್ಲಾನು ಏನಂತಂದ್ರೆ ಜಾಗ ಯುಟಿಲೈಸ್ ಆಗಿರುತ್ತೆ, ಬಟ್ ನೋಡೋದಕ್ಕೆ ಮತ್ತೆ ಯೂಸ್ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತೆ, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಆಮೇಲೆ ಅದ್ ಯಾಕೆ ಮಾಡೋದು ಅನ್ನಂಗೆ ಆಗೋಗ್ಬಿಡುತ್ತೆ. ಆಮೇಲೆ ನೀವು ಸ್ಲೋಪ್ ಕೇಳಿದ್ರಿ, ವೇಸ್ಟ್ ಲ್ಯಾಬ್ನು ಅಷ್ಟೇನೆ. ಇವಾಗ ಜಾಗ ಉಳ್ಸಕ್ ಹೋಗಿ ಏನ್ ಮಾಡ್ತೀವಿ, ಒಂದೊಂದ್ ಕಡೆ 7 ಇಂಚ್ ರೈಸರ್ ಮಾಡ್ಬಿಡ್ತಾರೆ, 7 ಇಂಚ್ಗೆ 9 ಇಂಚ್ ಆತರ ಮಾಡ್ತಾರೆ. ಬಟ್ ಇದನ್ನ ಯಾವತ್ತೂ ನಾವು ಮಿಸ್ಟೇಕ್ ಮಾಡ್ಲೇಬಾರದು. 6 ಇಂಚ್ ಮಾತ್ರ ರೈಸರ್ ಇಡಬೇಕು, 10 ಇಂಚ್ ಥ್ರೆಡ್ ಇಡಬೇಕು. ನಮ್ಗೆ 6-10 ಕಂಟಿನ್ಯೂ ಆಗಿ ಹೋಗ್ತಾ ಇತ್ತು ಅಂತಂದ್ರೆ ಒಂದು ಒಳ್ಳೆ ಸ್ಟೇರ್ ಕೇಸ್ ಬರುತ್ತೆ. ಅಂಡ್ ಆಮೇಲೆ ಈಗ ಸ್ವಲ್ಪ ಏಜ್ಡ್ ಪರ್ಸನ್ ಆಗ್ಲಿ ನಾವೇ ಆಗ್ಲಿ ಹತ್ತು ಇಳಿತೀವಿ ಅಂತಂದ್ರೆ ಸ್ವಲ್ಪ ಸ್ಟ್ರೈನ್ ಅನ್ಸಲ್ಲ. ಏನಾರ ಬರೀ 6 ಇಂಚ್ ಬದಲಾಗಿ 6.5 ಇಂಚ್ ಮಾಡ್ಬಿಟ್ರು ಅಷ್ಟೇನೆ. ಅದು ಯಾವ್ದು ಅಂತಂದ್ರೆ 6 ಇಂಚ್ ವಿತ್ ಗ್ರಾನೈಟ್ ಫಿನಿಶ್ ಸರ್. ಮತ್ತೆ ಅಷ್ಟೇ ಎಲ್ಲ ಟೋಟಲ್ ಫಿನಿಶ್ ಆಗಿ 6 ಇಂಚ್ ಬರಬೇಕು. ಇವಾಗ ಏನು ಗ್ರಾನೈಟ್ ಹಾಕಿದ್ಮೇಲೆ ಮತ್ತೆ ಒಂದು ಅರ್ಧ ಇಂಚ್ ರೈಸ್ ಆಗೋ ತರದ್ ಅದೆಲ್ಲ ಏನಿರಬಾರ್ದು ಸರ್. ಎಲ್ಲ ಟೋಟಲ್ ಆಗಿ ಎಲ್ಲ ಫುಲ್ ಫಿನಿಶ್ 6 ಇಂಚ್ ಬರಬೇಕು. 6 ಇಂಚ್ಗೆ 10 ಇಂಚ್ ಥ್ರೆಡ್ ಬರಬೇಕು. ಇದು ವೆರಿ ಬೇಸಿಕ್. ಆಮೇಲೆ 3 ಅಡಿ ಅಗಲ ಮಿನಿಮಮ್ ಇಡಬೇಕು. ಇವಾಗ ಟ್ರೆಂಡ್ ಏನ್ ನಡೀತಾ ಇದೆ ಅಂತ ಸ್ಟೇರ್ ಕೇಸ್ ಅಲ್ಲೇನೆ ಇವಾಗ ನಾವೆಲ್ಲ ಮಾಡಿದ್ವಿ ಅಂತಂದ್ರು, ಇವಾಗ ಡುಪ್ಲೆಕ್ಸ್ ಹೌಸ್ ಇದೆ ಅಂತ ಇಟ್ಕೊಳ್ಳಿ. ಇವಾಗ ಜನರಲ್ ಆಗಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದೇ ಏನು ಅಂತಂತಂದ್ರೆ, ಈಗ ಗ್ರೌಂಡ್ ಫ್ಲೋರ್ ಒಂದು ಪಾರ್ಕಿಂಗು ಮತ್ತೆ ಒಂದು ಬಾಡಿಗೆ ಮನೆ ಮತ್ತೆ ಮೇಲ್ಗಡೆ ಡುಪ್ಲೆಕ್ಸ್, ಇದೇ ತರಾನೇ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಕೂಡ ಬರ್ತಾ ಇರೋದು. ಹಿಂಗಿದ್ದಾಗ ನಾವೇನ್ ಮಾಡ್ತಾ ಇದೀವಿ, ಆ ಫ್ರಂಟ್ ಎಂಟ್ರಿನ ಮೇಲ್ಗಡೆ ಮತ್ತೆ ಸ್ಟೇರ್ ಕೇಸ್ ಕಂಟಿನ್ಯೂ ಆಗಲ್ವಲ್ಲ, ಅದನ್ನ ಏನ್ ಮಾಡ್ತಾ ಇದೀವಿ, ಒಂದು 5 ಅಡಿ ಕೊಡ್ತಾ ಇದೀವಿ. ಎಂಟ್ರಿನಲ್ಲೇನೆ ಆ ಕಡೆ ಈ ಕಡೆ ಪಾರ್ಟ್ಸ್ ಇಟ್ಕೋಬಹುದು. ಅಷ್ಟು ಪಾರ್ಟ್ಸ್ ಇಟ್ಟು ಮತ್ತೆ ಲೈಟಿಂಗ್ ಪ್ರೊವಿಷನ್ಸ್ ಎಲ್ಲ ಮಾಡ್ಕೊಂಡು ಕೂಡ ಆರಾಮಾಗಿ ಹತ್ಕೊಂಡೋಗಿ ಇಳಿಯೋ ತರ ಅಷ್ಟು ಸಫಿಶಿಯಂಟ್ ಆಗಿರಂಗೆ ಸ್ಪೇಸ್ ಇರುತ್ತೆ. ಮತ್ತೆ ತರ್ಬೇಕಾದ್ರೆ ಒಂದು ಲಕ್ಸುರಿ ಫೀಲ್ ಇರುತ್ತೆ. ಯಾಕಂದ್ರೆ ಎಂಟ್ರಿ ಯಾವಾಗ್ಲೂ ಡೋರ್ ದೊಡ್ಡದಾಗಿದೆ ಅಂತಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಮನೆ ದೊಡ್ಡದಾಗಿದೆ ಅಂತ ಅಲ್ಲೇ ಫೀಲ್ ಬರುತ್ತೆ. ತರ್ಬೇಕಾದ್ರೆ ಎಂಟ್ರಿ ಹಿಂಗ್ ಸಂದಿನಲ್ಲಿ ಹೋದ್ರೆ ಮನೆ ಎಷ್ಟ್ ಚೆನ್ನಾಗಿದ್ರು ಅದು ಔಟ್ಲುಕ್ ಅನ್ಸೋದಿಲ್ಲ. ಕರೆಕ್ಟ್ ಆಗಿ ಎಂಟ್ರಿನಲ್ಲೇನೆ ಲಕ್ಸುರಿ ಇರಬೇಕು ಸರ್. ಇದಿಷ್ಟನ್ನು ಪ್ಲಾನ್ ಮಾಡಬೇಕು. ಅಂಡ್ ದೆನ್ ಆಫ್ಟರ್ ಇದು ಬಿಟ್ರೆ ಇನ್ನು ಟ್ಯಾಂಕ್ ಇಡೋದಕ್ಕೆ ರೂಮ್ ಮಾಡ್ತೀವಿ, ಟ್ಯಾಂಕ್ ರೂಮ್ ಅಲ್ಲಿ ಮಾಡ್ತೀವಿ. ಅದನ್ನು ಅಷ್ಟೇನೆ. ಅದು ಏನಂತಂದ್ರೆ ಅದೊಂದು ಸ್ವಲ್ಪ ಸಫಿಶಿಯಂಟ್ ಒಂದು 7 ಅಡಿ ಕಟ್ಸಿ 7 feet ಹೈಟ್ ಕಟ್ಸಿ ಒಂದು 10 ಅಡಿಗೆ 6 ಅಡಿ 10 ಅಡಿಗೆ 12 ಅಡಿಗೆ 6 ಅಡಿ ಆ ತರದ್ದು ಒಂದ್ 2 ಟ್ಯಾಂಕ್ ಆರಾಮಾಗಿ ಇಡೋ ತರ ಪ್ಲಾನ್ ಮಾಡಬೇಕು ಫ್ಯೂಚರ್ ಅಲ್ಲಿ ಬೇಕಾಗುತ್ತೆ. ಇಲ್ಲ ಮಿನಿಮಮ್ ಒಂದು ಗ್ರೌಂಡ್ ಫಸ್ಟ್ ಸೆಕೆಂಡ್ ಕಟ್ತೀವಿ ಅಂತಂದ್ರೆ 2 ಟ್ಯಾಂಕ್ ಬೇಕಾಗುತ್ತೆ. ಇಲ್ಲ 1 ಟ್ಯಾಂಕ್ ಇಡ್ತೀವಿ ಅಂತಂದ್ರೂ ನಮಗೆ ಮಿನಿಮಮ್ ಹೈಟ್ ಬಂದ್ಬಿಟ್ಟು ಮಿನಿಮಮ್ 7 ಇಲ್ಲ 6 feet ಬೇಕೇ ಬೇಕು. ಅಂಡ್ ಅದ್ರ ಜೊತೆನಲ್ಲಿ ಅಗಲ ಬಂದು ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡ್ರೆ ನಡೆಯುತ್ತೆ. 6 ಅಡಿಗೆ 6 ಅಡಿ ಮಾಡ್ಕೊಂಡ್ರೆ ನಡೆಯುತ್ತೆ ಚಿಕ್ಕದಾಗಿ. ಬಟ್ ಏನಂದ್ರೆ ಸ್ವಲ್ಪ ಅಲ್ಲಿ ಪ್ಲಾನ್ ಮಾಡ್ಬೇಕಾದ್ರೆ ಅದ್ರ ಸುತ್ತಲೂ ಓಡಾಡಂಗೆ ಸ್ವಲ್ಪ ಪ್ಲಾನಿಂಗ್ ಕ್ಲೀನಿಂಗ್ ಮಾಡೋದಕ್ಕೆ ಮತ್ತೆ ಅದ್ರ ಮೇಲ್ಗಡೆ ಒಂದು ರೈಲಿಂಗ್ ಪ್ಲಾನ್ ಮಾಡಬೇಕು. ಯಾಕಂದ್ರೆ ಪ್ಯಾರಾಪಿಟ್ ಕಟ್ಬೋದು, ಅದ್ ಕಟ್ಟಿದ್ರೆ ಏನಾಗುತ್ತೆ ಮತ್ತಷ್ಟು ಜಾಗ ಇಕ್ಕಟ್ಟಾಗುತ್ತೆ. ಆಲ್ರೆಡಿ ಹೈಟ್ ಹೋಗ್ಬಿಟ್ಟಿರ್ತೀವಿ ಬಿಲ್ಡಿಂಗ್. ಸೊ ದಟ್ MS ರೈಲಿಂಗ್ಸ್ ನ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಪಕ್ಕ ಜಾಗ ಇರಬೇಕು, ಆ ತರ ಪ್ಲಾನ್ ಮಾಡಬೇಕು ಸರ್. ದೆನ್ ಆಫ್ಟರ್ ಸಂಪ್ ಬಂದ್ವಿ ಸಂಪ್ ಅಷ್ಟೇನೆ ತುಂಬಾ ತೀರಾ ದೊಡ್ಡದು ಮಾಡಿ ಇಟ್ಕೋಬಾರ್ದು ಸರ್. ಜಾಗ ಇದೆ. ಆಮೇಲೆ ಸಮ್ಟೈಮ್ಸ್ ಬೇರೆ ಕಾಂಟ್ರಾಕ್ಟರ್ಗಳು ಇಲ್ಲ ಈಗ ನಮ್ ತರ ಕಂಪ್ನಿಗಳಲ್ಲಿ ಪ್ಯಾಕೇಜಸ್ ವೈಸ್ ಸಂಪ್ ಕೊಟ್ಟಿರ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲ ಸರ್ ಸಂಪ್ ಎಲ್ಲ ಫ್ರೀ ಅಂದಿದ ತಕ್ಷಣನೇ ತುಂಬಾ ದೊಡ್ಡದು ಮಾಡಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡಿಸ್ಕೊಂತ ಇರ್ತಾರೆ. ಬಟ್ ಅದೆಲ್ಲ ಏನಂದ್ರೆ ಕ್ಲೀನಿಂಗ್ ತಲೆನೋವು ಹೋಗುತ್ತೆ.
ಆಮೇಲೆ ನೀರ್ ಯಾವಾಗಲೂ ಖಾಲಿ ಆಗ್ಬೇಕು ಸರ್, ಒಂದ್ ವಾರಕ್ಕೆ ಒಂದ್ಸತಿ ಎಲ್ಲ ಫುಲ್ ಕ್ಲಿಯರ್ ಆಗ್ಬೇಕು, ಅಲ್ಲೇ ಇಳ್ಕೊಂಡಿರ್ಬಾರ್ದು ನೀರ್, ಹಳೆ ನೀರಲ್ಲ ಅಲ್ವಾ? ಹಳೆ ನೀರು, ಸ್ಟೋರೇಜ್ ನೀರು ಬರಬಾರ್ದು. ಅದು ಜಾಸ್ತಿ ದೊಡ್ಡದಿತ್ತು ಅಂತಂದ್ರೆ ಕ್ಲೀನಿಂಗ್ ಅದು ಇದೆಲ್ಲ ತಲೆನೋವೇ. ಮತ್ತೆ ಸಂಪು ಮಾಡ್ಬೇಕಾದ್ರೂ ಅಷ್ಟೇ ಹೈಟ್ ಡೆಪ್ತ್ ಕೂಡ ಜಾಸ್ತಿ ಹೋಗ್ಬಾರ್ದು. ನಾವು ಮಿನಿಮಮ್ ಒಂದು 6-7 ಅಡಿ 8 ಅಡಿನಲ್ಲೇನೆ ಸಾಕು ಅಂತ ಹೇಳ್ತಾರೆ. ತುಂಬಾ ಒಳಗಡೆ 10 ಅಡಿ 12 ಅಡಿ ಹಿಂಗೆ ಫುಲ್ ಒಳಗೆ ಏನು ಮಾಡ್ಬಾರ್ದು ಸರ್. ಅದು ಯಾಕಂದ್ರೆ ಯಾರು ಮಿಸ್ ಆಗಿ ಒಳಗ್ ಬಿದ್ದೋದ್ರು, ನೀರ್ ತುಂಬಿತ್ತು, ಮುಳುಗ್ಬಾರ್ದು. ಅಟ್ಲೀಸ್ಟ್ ಇವಾಗ 8 ಅಡಿ ಇದ್ರ 2 ಅಡಿ ನೀರ್ ಖಾಲಿ ಇದ್ದೇ ಇರುತ್ತೆ, 2 ಅಡಿ ಖಾಲಿ ಇದ್ದೇ ಇರುತ್ತೆ. ಬಿದ್ದು ಸಡನ್ ಆಗಿ ಬಿದ್ರು ನಾವು ಮೇಲೆ ಇವೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇನೆ ಪ್ಲಾನ್ ಮಾಡಬೇಕು. ದೆನ್ ಆಫ್ಟರ್ ಇದನ್ ಬಿಟ್ಟು ಇನ್ನೇನೇನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಅಂಡ್ ಗ್ಯಾಸ್ ಪ್ರೊವಿಷನ್ ಕೊಡ್ಬೇಕು. ಗ್ಯಾಸ್ ಯಾವಾಗ್ಲೂ ಆಚೆನೆ ಇಡೋ ತರನೇ ಪ್ರೊವಿಷನ್ ಮಾಡಬೇಕು. ಬಿಕಾಸ್ ಎಲ್ಲ ಒಳಗಡೆ ಎತ್ಕೊಂಡ್ಬಂದು ಅದನ್ನೆಲ್ಲ ಇವಾಗ ಟ್ರೆಂಡ್ ಇವಾಗೆಲ್ಲ ಆಗಲ್ಲ, ಕೆಳಗಡೆನೆ ಇಡೋ ತರನೇ ಮಾಡಬೇಕು. ಮತ್ತೆ ಅದಕ್ಕೆ ಸಪರೇಟ್ ಆಗಿ MS ಅಲ್ಲಿ ಗೇಜ್ ಮಾಡಿದ್ರೆ ಅದು ಇದಾಗೋಗ್ಬಿಡುತ್ತೆ. ಅಂಡ್ ದೆನ್ ಆಫ್ಟರ್ UPS ಪಾಯಿಂಟ್ಸ್ ಕೂಡ ಈಚ್ ಫ್ಲೋರ್ಸ್ಗೆ ಸಪರೇಟ್ ಆಗಿ ಇರಬೇಕು. ಅಂಡ್ ಸಫಿಶಿಯಂಟ್ ಲೈಟ್ ಪಾಯಿಂಟ್ ಪ್ರೊವೈಡ್ ಮಾಡಿರ್ಬೇಕು. ಅಂಡ್ ಪ್ರತಿ ಫ್ಲೋರ್ಗು ನಾವು ಒಂದೊಂದು ಶೂ ರ್ಯಾಕ್ ಮಾಡಿಲ್ಲ ಅಂತಂದ್ರೂ ಅದಕ್ಕೊಂದು ಸಫಿಶಿಯಂಟ್ ಏರಿಯಾನ ಪ್ಲಾನ್ ಮಾಡಿರ್ಬೇಕು, ಶೂ ರ್ಯಾಕ್ ಏರಿಯಾ ಪ್ಲಾನ್ ಮಾಡಿರ್ಬೇಕು. ಅಂಡ್ ವಾಷಿಂಗ್ ಮಿಷಿನ್ ಪಾಯಿಂಟ್ ಮಿಸ್ ಮಾಡಬಾರ್ದು. ಬಿಕಾಸ್ ಎಲ್ಲಾರು ಇವಾಗ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಬಾಡಿಗೆ ಮನೆ ಮಾಡ್ತಾ ಇದೀವಿ ಅಂತಂದ್ರೆ ವಾಷಿಂಗ್ ಮಿಷಿನ್ ಹಾಕಿರ್ತೀವಿ, ಬಟ್ ಅಲ್ಲೆಲ್ಲೂ ಒಗೆಯಕ್ಕೆ ಬಟ್ಟೆ ಒಗೆಯಕ್ಕೆ ಅಲ್ಲಿ ಜಾಗ ಇಲ್ಲ ಅಂತಂದ್ರೆ ಒಂದು ಟಾಯ್ಲೆಟ್ ಒಳಗಡೆನೆ ಮಧ್ಯದಲ್ಲಿ ಒಂದು ಸಾದ್ರಳ್ಳಿ ಕಲ್ ತರದು ಹಾಕಿದ್ರೆ ಸಾಕು, ಅಲ್ಲೇನೆ ವಾಶ್ ಮಾಡ್ಕೊಬಿಡ್ಬೋದು. ಬಟ್ ಏನಂತಂದ್ರೆ ಇವಾಗ ನಾವು ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ಸುತ್ತಲೂ, ಆ ಸೆಟ್ ಬ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿ ರೂಫ್ ಹೇಳ್ಕೊಂಡು ಅಲ್ಲಿ ನಾವು ಬಟ್ಟೆ ಒಣಗಕ್ಕೂ ಕೂಡ ಪ್ರಾವಿಷನ್ ಮಾಡ್ಬೋದು. ಯಾವ್ದಾದ್ರು ಒಂದ್ ಸೈಡ್, ಇವಾಗ ಈಸ್ಟ್ ಸೈಡ್ ಇಲ್ಲ ಬ್ಯಾಕ್ ಸೈಡ್ ಒಂದ್ ಕಡೆ ಬರೀ ಎಂಟಿ ರೂಫ್ ಹೇಳ್ಕೊಂಡು ಸೇಫ್ಟಿ ಗ್ರಿಲ್ ಹಾಕ್ಬಿಟ್ಟು ಬಟ್ಟೆ ಒಣಗಕ್ಕೂ ಒಂದು ಪ್ರಾವಿಷನ್ ಮಾಡ್ಕೋಬಹುದು. ಇವನ್ನೆಲ್ಲ ನಾವು ಪ್ಲಾನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಸರ್, ಲಿಫ್ಟ್ ಪ್ರೊವಿಷನ್ ಇದು ನಿಮ್ ಪ್ರಕಾರ ಏನು ಬಿಟ್ಟಿಡ್ಬಾರ್ದು? ಎಷ್ಟು ಫ್ಲೋರ್ ಇದ್ರೆ ಮಾಡ್ಬೇಕು? ಲಿಫ್ಟ್ ಪ್ರೊವಿಷನ್ ಇವಾಗ ಕಂಪಲ್ಸರಿ ಆಗೋಗಿದೆ ಸರ್. ಏನಕ್ಕೆ ಅಂದ್ರೆ ಇವಾಗ ಕಟ್ಟೋರು ಯಾರು ನೋಡಿ, ಗ್ರೌಂಡ್ ಫಸ್ಟ್ ಯಾರು ಕಟ್ತಾರೆ, 2-3 ಫ್ಲೋರ್ ಅಂತ ಸೆಕೆಂಡ್ ಹೋಗಿರ್ತಾರೆ. ಅಂಡ್ ಆಮೇಲೆ ಇವಾಗ ಡುಪ್ಲೆಕ್ಸ್ ಮಾಡ್ಕೊಳ್ಳೋರು, ಯಾಕಂದ್ರೆ ಬಜೆಟ್ ಅಲ್ಲೇ ಇರುತ್ತೆ, ಒಂದೇ ಸೈಟ್ ಅಲ್ಲಿ ಬಾಡಿಗೆನೂ ಬರಬೇಕು, ನಾವಿರಕ್ಕೂ ಲಕ್ಸುರಿನೇ ಇರಬೇಕು ಅಂತಾನೆ ಅವಾಗ ಏನಾಗುತ್ತೆ, ಲಿಫ್ಟ್ ಪ್ರಾವಿಷನ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಬಟ್ ಪ್ರಾವಿಷನ್ ಮಾಡಿ ಇಟ್ಕೊಂಡ್ರೆ, ಯಾಕಂದ್ರೆ ಫ್ಯೂಚರ್ ಹೆಂಗಿದೆ ಏನು ಅಂತ ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಕರೆಕ್ಟ್. ನಾವ್ ಇವಾಗ ಇದ್ದಷ್ಟೇ ಹೆಲ್ತ್ ಆಗಿರ್ತೀವಲ್ಲ, ಹತ್ತಕ್ಕಾಗುತ್ತೆ, ಇಳಿಯುತ್ತೆ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಪ್ರಾವಿಷನ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಕಮಿಂಗ್ ಡೇಸ್ ಅಲ್ಲಿ ಒಂದು ಡೌನ್ ದಿ ಲೈನ್ ಒಂದು 10 ವರ್ಷ ಆದ್ಮೇಲೆ ಸ್ವಲ್ಪ ಎಲ್ಲ ಫೈನಾನ್ಷಿಯಲ್ ಕಂಡೀಷನ್ ಕ್ಲಿಯರ್ ಆದ್ಮೇಲೆ, ಎಲ್ಲ ಲೋನ್ಸ್ ಏನಿದ್ದಾಗ ಅದೆಲ್ಲ ಕ್ಲಿಯರ್ ಆದ್ಮೇಲೆ ಒಂದು 8 ಲಕ್ಷ 6 ಲಕ್ಷಕ್ಕೆ ಒಂದು ಲಿಫ್ಟ್ ಹಾಕ್ಸ್ಬಿಟ್ರೆ ಆರಾಮಾಗಿ ಓಡ್ತಾ ಇರುತ್ತೆ. ರೆಂಟ್ ಮನೆಗಳು ಇತ್ತು ಅಂತಾನೆ ಇಟ್ಕೊಳ್ಳಿ, ನಮ್ಮ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ 1,000-2,000 ಆರಾಮ ಜಾಸ್ತಿ ಕೊಡ್ತಾರೆ. ಪಾರ್ಕಿಂಗ್ ಕೊಡಬೇಕು. ಇವನ್ನೆಲ್ಲಾನು ಪ್ಲಾನ್ ಮಾಡಬೇಕು ಸರ್. ಅಂಡ್ ಇವಾಗ ಎಲ್ಲಾನು 4 ಫ್ಲೋರ್ ಹೋಗೋದ್ರಿಂದ ಲಿಫ್ಟ್ ಕಂಪಲ್ಸರಿ ಮಾಡ್ಕೋಬೇಕು. ಅಂದ್ರೆ ಅದು ಇವತ್ತಲ್ಲ ನಾಳೆ ನಮ್ಗೆ ಬರ್ಡನ್ ಆಗೇ ಆಗುತ್ತೆ. ಅಂಡ್ ಇದಾದ್ಮೇಲೆ ಆಫ್ ಸೈಡ್ ಬಿಡೋದು ಎಷ್ಟೆಷ್ಟು ಬಿಡ್ಬೇಕು. ಇವಾಗ ಯಾರೇ ಆಗ್ಲಿ ಸರ್, ಇವಾಗ ಆಫ್ ಸೈಟ್ ಇರ್ಲಿ ಫುಲ್ ಸೈಟ್ ಇರ್ಲಿ, ಫುಲ್ ಸೈಟ್ ಇತ್ತು ಅಂತಂದ್ರೆ ತಲೆನೋವು ಇಲ್ದಂಗೆ 1-1.5 ಅಡಿ ಬಿಟ್ಬಿಡ್ಬೇಕು ಸರ್. ಯಾಕಂದ್ರೆ ಅವರು ಬಿಡ್ಬೇಕು, ನಾವು ಬಿಡ್ಬೇಕು, ವೆಂಟಿಲೇಷನ್ ಪ್ರಾಪರ್ ಆಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಏನ್ ಮಾಡ್ಬಿಡ್ತೀವಿ, ಅರ್ಜೆನ್ಸಿನಲ್ಲಿ ನಾವು ಜಾಗ ಒಬ್ಬೊಬ್ರು ಯೂಸ್ ಮಾಡ್ಬೇಕು ಅಂತ ಹೇಳಿ ಪೂರ್ತಿ 0 ಮಾಡಿ ಕಟ್ಬಿಡೋದು, ಅದೆಲ್ಲ ಸರ್ಕಸ್ಗಳಾಗೋಗ್ಬಾರ್ದು. ಅವಾಗ ಏನಾಗುತ್ತೆ, ಬಿಲ್ಡಿಂಗ್ ಜಾಯಿಂಟ್ ಆದ್ರೆ ಅದೊಂಥರ ನೋಡಕ್ಕೂ ಚೆನ್ನಾಗಿರಲ್ಲ, ಅಂಡ್ ಸಫೋಕೇಶನ್ ತರ ಆಗ್ತಾ ಇರುತ್ತೆ. ಬಟ್ ನಾವು ಮಾಡಿದೀವಿ ತರದ್ ಮಾಡಿಲ್ಲ ಅಂತ, ಯಾಕಂದ್ರೆ ವಿಧಿ ಇಲ್ಲ ಅಂದ್ರೆ ಏನು ಮಾಡಕ್ಕಿಲ್ಲ, ಮಾಡ್ಲೇಬೇಕಾದಾಗ ಮಾಡಿದೀವಿ. ಬಟ್ ಏನಂದ್ರೆ ಒಂದು ಬೇಸಿಕ್ ಥಿಂಗ್ ಸರ್, ಅಕ್ಕಪಕ್ಕದವ್ರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವು ಒಂದು 1.5 ಅಡಿ, ನಾವು 1.5 ಅಡಿ, ಅವ್ರು 1.5 ಅಡಿ ಬಿಟ್ರೆ ಸಫಿಶಿಯಂಟ್ ಆಗುತ್ತೆ. ಇಲ್ಲ ಏನೋ ಫ್ರೆಂಡ್ಸ್ ಇದೀವ, ಇಲ್ಲ ಆಫ್ ಸೈಟ್ಗಳಿದೆ ನಮ್ದು, ಆಫ್ ಸೈಟ್ ಅಲ್ಲಿ 1.5 ಅಡಿ ಬಿಟ್ಟು ಇನ್ನೇನ್ ಕಟ್ಕೊಳ್ಳೋಣ. ಅಟ್ಲೀಸ್ಟ್ ಮಾತಾಡ್ಕೊಂಡು ಇಬ್ರು 1 ಅಡಿ ಬಿಟ್ರು ಸಾಕು. ಇಬ್ರು ಕಡೆಯಿಂದ 1 ಅಡಿ ಬಿಟ್ಕೊಂಡ್ರೆ ರೆಡಿ ಸಾಕಾಗುತ್ತೆ. ಇಬ್ರಿಗೂ ವೆಂಟಿಲೇಷನ್ ಬರುತ್ತೆ, ಮತ್ತೆ ಪೇಂಟಿಂಗ್, ಮೇಂಟೆನೆನ್ಸ್, ಮತ್ತೆ ಬಿಲ್ಡಿಂಗ್ ಗಳೆಲ್ಲ ಜಾಯಿಂಟ್ ಆಗಲ್ಲ. ಆ 2 ಅಡಿನಲ್ಲಿ ಇಬ್ರು ಪ್ಲಾಸ್ಟಿಂಗ್ ಮಾಡ್ಕೋಬಹುದು. ಎಲ್ಲದಕ್ಕೂ ಪ್ರಾವಿಷನ್ ಆಗುತ್ತೆ ಸರ್. ಇದಿಷ್ಟನ್ನು ನಾವು ಬೇಸಿಕ್ ಆಗಿ ಪ್ಲಾನ್ ಮಾಡಬೇಕು. ಆಮೇಲೆ ಪ್ಯಾಸೇಜ್ ಏರಿಯಾಗಳಲ್ಲಿ ಲೈಟ್ಸ್ ಕೊಟ್ಟಿರ್ತೀವಲ್ಲ, ಇದನ್ನು ಅಷ್ಟೇ ನೋಡಿ, ಡುಪ್ಲೆಕ್ಸ್ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ, ನಾವು ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರ್ಗೂ ಲೈಟ್ ಪಾಯಿಂಟ್ಸ್ ಇಟ್ಕೊಂಡ್ರು. ಇವಾಗ
ಸ್ಟೇರ್ ಕೇಸ್ ಹತ್ರ ನಾವು ಹತ್ಕೊಂಡು ಹೋಗ್ಬೇಕು ಅಂತಂದ್ರೆ ಇಲ್ಲಿ ಲೈಟ್ ಹಾಕೊಂಡೇ ಹೋಗ್ಬೇಕು, ಮೇಲೆ ಹೋಗ್ಬೇಕಾಗುತ್ತೆ. ಇಲ್ಲಿ ಲೈಟ್ ಹಾಕೊಂಡು ಹೋಗಂಗ್ ಇರ್ಬೇಕು. ಮತ್ತೆ ನಾವು ಆಫ್ ಮಾಡಕ್ ಇಲ್ಲಿ ಬಂದು ಆಫ್ ಮಾಡಂಗ್ ಇರ್ಬಾರ್ದು. ಅಲ್ಲಿ ನಮ್ಗೆ ನಮ್ಮ ಮೇನ್ ಡೋರ್ ಹತ್ರನೇ ಒಂದು 2 ಕನೆಕ್ಷನ್ ಇರುತ್ತೆ. 2 ಸ್ವಿಚಸ್ ಹಾಕೊಬೇಕು. ಅಲ್ಲಿ ಆಫ್ ಮಾಡಿದ್ರೆ ನಮ್ಗೆ, ಯಾಕಂದ್ರೆ ಹತ್ಕೊಂಡು ಹೋಗಿ ಮನೆ ಒಳಗಡೆ ಹೋಗ್ತಾ ಇದೀವಿ ಅಂದ್ರೆ ಆಫ್ ಮಾಡ್ಬಿಟ್ಟು ಹೋಗೋತರ. ಓಕೆ ಓಕೆ. ಅದೊಂದು 2 ಸೊ ಇದಾದಷ್ಟು 2 ಸ್ವಿಚಸ್ ಗಳು ಜಾಸ್ತಿ ಕಡೆ ಹಾಕೊಬೇಕು. ಮಾಡ್ಕೋಬೇಕು. ನಾನು ಹೇಳೋದು ಅಷ್ಟೇ, ಬಾಲ್ಕನಿಲಿ ಇರ್ಬೋದು, ಬಾತ್ರೂಮ್ ಅಲ್ಲಿ, ಸೊ ಬೇರೆ ಬೇರೆ ಕಡೆ 2 ಸ್ವಿಚಸ್ ಗಳನ್ನ ಇಟ್ಕೊಂಡ್ರೆ ನೀವು ಹೋಗ್ಬೇಕಾದ್ರೆ ಇಲ್ಲಿ ಒಳಗಡೆಯಿಂದ ಹಾಕೊಂಡು ಹೋಗೋದು, ಬರ್ಬೇಕಾದ್ರೆ ಹೊರಗಡೆಯಿಂದ ತೆಗಿಬಹುದು. ತುಂಬಾ ಚೆನ್ನಾಗಿರುತ್ತೆ. ಪಾರ್ಕಿಂಗ್ ಅಲ್ಲೂ ಅಷ್ಟೇ 2 ಸ್ವಿಚಸ್ ಅನ್ನ ಹಾಕೊಳ್ಳಿ. ಟೆರಸ್ ಅಲ್ಲಿ 2 ಸ್ವಿಚಸ್ ಅನ್ನ ಹಾಕೊಳ್ಳಿ. ಅಂಡ್ ಯುಟಿಲಿಟಿಲಿ ಅಂಡ್ ಸೆಟ್ ಬ್ಯಾಕ್ ಜಾಗದಲ್ಲಿ ಓಡಾಡ್ತೀರಾ, ಅಲ್ಲೂ ಕೂಡ 2 ಸ್ವಿಚಸ್ ಗಳನ್ನ ಹಾಕೊಳ್ಳಿ. ಒಳ್ಳೇದು. ಅಂಡ್ ದೆನ್ ಆಫ್ಟರ್ ಆಮೇಲೆ ಬಾಲ್ಕನಿ ಒಂದು ಸರ್. ಆ ಬಾಲ್ಕನಿ ಅಂತ ಇವಾಗ ಏನಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋ ಇಂಜಿನಿಯರ್ಸ್ ಆಗ್ಲಿ, ಫ್ರೆಶರ್ಸ್ ಆಗ್ಲಿ, ಏನಾಗಿದೆ ಟ್ರೆಂಡ್, ಒಂದು ಆಟೋ ಕಾರ್ಡ್ ಕಲ್ತ್ಕೊಂಡ್ಬಿಟ್ರೆ ನಾನು ಪ್ಲಾನ್ ಮಾಡ್ಬಿಡ್ತೀನಿ ಮಾಡ್ಬಿಡ್ತಾರೆ. ಬಟ್ ಏನಾಗುತ್ತೆ, ಅಲ್ಲಿ ಒಂದ್ ಬಾಲ್ಕನಿ ಕೊಡ್ತೀವಿ ಅಂತ ಹೇಳಿದ್ರೆ ಅದ್ ಎಲ್ಲಾನು ಯೋಚನೆ ಮಾಡಿ ಕೊಡ್ಬೇಕು. ಏನೋ ಅಲ್ಲಿ ಒಂದ್ ಚೇರ್ ಹಾಕೊಂಡ್ ಕುಂತ್ಕೋಬೋದಾ, ಮತ್ತೆ ಬಾಲ್ಕನಿ ಪರ್ಪಸ್ ಏನು ಕೊಡ್ತಾ ಇದೀವಿ ನಾವು ಕೊಟ್ರೆ ಅಟ್ಲೀಸ್ಟ್ ಅದು ಯೂಸ್ ಆಗಂಗ್ ಕೊಡಬೇಕು. ಕೆಲವೊಂದ್ ಬಿಲ್ಡಿಂಗ್ ಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಹೋಗಿ ನಿಂತ್ಕೊಂಡಿರ್ಬೇಕು ಮತ್ತೆ ಬಂದು ಒಳಗಡೆ ಕುಂತ್ಕೋಬೇಕು. ಆ ಪರ್ಪಸ್ ಕೊಟ್ರೆ ಬಾಲ್ಕನಿ ಏನ್ ಪ್ರಯೋಜನ ಅದಲ್ವಾ, ನಿಂತ್ಕೊಂಡ್ ನೋಡೋದಕ್ಕೆ. ಆಮೇಲೆ ಏನೋ ಬಾಲ್ಕನಿ ಇದೆ ಅನ್ನಂಗಿರುತ್ತೆ ಅಷ್ಟೇನೆ. ಒಂದ್ ಅಟ್ಲೀಸ್ಟ್ ಒಂದು 4-5 ಅಡಿ ಲೆಂತ್ ಇದ್ದು ಒಂದು 6 ಅಡಿ ಅಗ್ಲಕ್ಕಿದ್ರೆ ನಾವ್ ಆರಾಮ ಒಂದ್ 2 ಚೇರ್ ಹಾಕೊಂಡು ಅಟ್ಲೀಸ್ಟ್ ಒಂದ್ ಇಬ್ಬರು ಕೂತ್ಕೊಳ್ಳಂಗೆ ಇರ್ಬೇಕು. ಒಂದ್ ರೂಮ್ ಅಂತ ಹೇಳಿದ್ರೆ ಒಂದು ಟೈಮ್ ಸ್ಪೆಂಡ್ ಮಾಡಂಗ್ ಇರ್ಬೇಕು, ಇಲ್ಲ ಕೂತ್ಕೊಳ್ಳಕ್ ಒಂದು ಪ್ರಾವಿಷನ್ ಇರ್ಬೇಕು. ಅಷ್ಟು ಮಿನಿಮಮ್ ಪ್ಲಾನ್ ಮಾಡ್ಬೇಕು. ಆಮೇಲೆ ಬಾಲ್ಕನಿಗಳಲ್ಲಿ ಏನಾಗುತ್ತೆ, ಇವಾಗ ಬಾಲ್ಕನಿಗಳೆಲ್ಲ ಓಪನ್ ಆಗಿರೋದ್ರಿಂದ ಮಳೆ ಬಂತು ಅಂತಂದ್ರೆ ನೀರ್ ಬಂದೇ ಬರುತ್ತೆ. ಅಲ್ಲಿನೂ ಅಷ್ಟೇನೆ ಆ ಪೈಪ್ ಲೈನ್ ಕೊಡ್ಬೇಕಾದ್ರೆ ಅಲ್ಲಿಂದ ವೇಸ್ಟ್ ವಾಟರ್ ಆಚೆ ಹೋಗಕ್ಕೆ, ಬಿದ್ದಿರೋ ನೀರು ಎಲ್ಲ ಕ್ಲೀನ್ ಮಾಡಿರೋ ನೀರು ಹೋಗೋದಕ್ಕೆ ಅದನ್ನ ಫಸ್ಟ್ ಪ್ಲಾನ್ ಮಾಡಿ ಕೊಡಬೇಕು. ಕೆಲವೊಂದ್ ಬಿಲ್ಡಿಂಗ್ ಗಳಲ್ಲಿ ನೋಡಿದ್ರೆ ಎಲಿವೇಶನ್ ಅಲ್ಲಿ ತಂದ್ಬಿಟ್ಟಿರ್ತಾರೆ. ಎಲಿವೇಶನ್ ಅಲ್ಲಿ ಪೈಪ್ ಲೈಟ್ ತಂದ್ಬಿಟ್ಟಿರ್ತಾರೆ, ಚೆನ್ನಾಗ್ ಕಾಣಲ್ಲ. ಆಮೇಲೆ ಅದ್ ನಮ್ಮ ಎಲಿವೇಶನ್ ಮೇಲೆನೆ ಬೀಳ್ತಾ ಇರುತ್ತೆ, ಮನೆ ಮುಂದೆನೆ ಬೀಳ್ತಾ ಇರುತ್ತೆ. ಅವ್ನು ಸ್ವಲ್ಪ ಒಂಚೂರು ಯೋಚನೆ ಮಾಡಿ ಪ್ಲಾನ್ ಮಾಡ್ಬೇಕು. ಅಂಡ್ ಟಾಯ್ಲೆಟ್ಸ್ ಅಷ್ಟೇನೆ ಎಲಿವೇಶನ್ ಅಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಯಾಕಂದ್ರೆ ಕೊಡ್ಲೇಬೇಕಾಗುತ್ತೆ, ಬೇರೆ ಆಪ್ಷನ್ ಏನಿರಲ್ಲ. ಈಸ್ಟ್ ಫೇಸಿಂಗ್ ಅಲ್ಲೇ ಇರ್ಲಿ, ವೆಸ್ಟ್ ಫೇಸಿಂಗ್ ಅಲ್ಲೇ ಇರ್ಲಿ, ಒಂದು ಟಾಯ್ಲೆಟ್ ಮುಂದೆ ಅಗ್ನಿ ಮೂಲೆ ಕಡೆ ಒಂದು ಟಾಯ್ಲೆಟ್ ಬರುತ್ತೆ, ಒಂದು ಆಪ್ಷನ್ ವಾಯು ಮೂಲೆ ಕಡೆ ಹೋಗೋದ್ರಿಂದ ಕೊಡ್ಲೇಬೇಕಾಗುತ್ತೆ. ಬಟ್ ಏನಂದ್ರೆ ಸ್ವಲ್ಪ ಒಂಚೂರು ಯೋಚನೆ ಮಾಡಿ ಪ್ಲಂಬಿಂಗ್ ಲೈನ್ಸ್ ಗೂ ಪ್ಲಾನ್ ಮಾಡಿನೇ ಮಾಡ್ಬೇಕು. ಎಲಿವೇಶನ್ ಅಲ್ಲೆಲ್ಲ ಏನು ಬರ್ದೇ ಇರಂಗೆ ಅದನ್ನ ಸ್ವಲ್ಪ ಪ್ರಿಕಾಷನ್ ತಗೊಂಡು ಅದ್ರ ಪ್ರಕಾರನೇ ಪ್ಲಾನ್ ಮಾಡ್ಬೇಕು. ಅಂಡ್ ಡೀಟೇಲ್ ಡ್ರಾಫ್ಟಿಂಗ್ ಇರ್ಬೇಕು ಸರ್. ಪ್ಲಾನಿಂಗ್ ಇರ್ಲಿ ಮತ್ತೊಂದಿರ್ಲಿ ಎಲ್ಲಾನು ಕ್ಲೀನ್ ಆಗಿ ಪಿನ್ ಟು ಪಿನ್, ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಎಲ್ಲಾನು ಕ್ಲೀನ್ ಆಗಿ ಹೋಗಂಗಿದ್ರೆ ದೆನ್ ಆಫ್ಟರ್ ಅದು ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಏನಾದ್ರು ಸ್ವಲ್ಪ ಆಫ್ ನಾಲೆಡ್ಜ್ ಇಂದ ಆಗ್ಲಿ, ಮತ್ತೆ ಇಲ್ಲಾಂದ್ರೆ ನಾವೇ ಮಾಡ್ತೀವಿ ಅಂತಂದಾಗ ಇವೆಲ್ಲ ಸಣ್ಣ ಪ್ರಾಬ್ಲಮ್ ಗಳೆಲ್ಲ ಬರ್ತಾ ಇರುತ್ತೆ. ಸೂಪರ್ ಸರ್. ಇದಿಷ್ಟು ಪಾಯಿಂಟ್ಸ್ ಆಲ್ಮೋಸ್ಟ್ ಒಂದು ಬೇಸಿಕ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀವಿ. ಸೊ ವೀಕ್ಷಕರೇ, ಯಾವ್ದೇನೇ ಇರ್ಲಿ, ನಿಮಗೆ ಸರಿಯಾದ ನಾಲೆಜ್ ಬೇಕು ಅಂದ್ರೆ ಪರ್ಫೆಕ್ಟ್ ಆದ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಿ. ಯಾವತ್ತೂ ಕೂಡ ಅಷ್ಟೇ ಪ್ಲಾನಿಂಗ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಗೊತ್ತಾಯ್ತಲ್ವಾ? ಫಸ್ಟ್ ಪ್ಲಾನಿಂಗ್ ಅಲ್ಲಿ ನಾವು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ನಮ್ದು ಯಾವ ಸೈಜ್ ನಿಲ್ಲತ್ತೆ, ಏನ್ ಕತೆ. ಅಂಡ್ ಕಾರ್ಗಳು ಅಷ್ಟೇ, ಯಾವ ಕಾರ್ ತಗೊಂತಾ ಇದ್ದೀರಾ. ಇವತ್ತು ಸರ್ ಹೇಳ್ದಂಗೆ ಚಿಕ್ಕ ಕಾರ್ ತಗೊಂತೀವಿ, ನಾಳೆ ನಮ್ಮ ಮಗ ದೊಡ್ಡ ಕಾರ್ ತಗೊಬಹುದು, SUV ತಗೊಂಡ್ಬಂದ್ಬಿಡ್ಬೋದು, ಅವಾಗ ನಿಲ್ಸಕ್ಕಾಗಿಲ್ಲ ಅಂತಂದ್ರೆ. ಅಂಡ್ ಇನ್ನೊಂದು ಸರ್ ತುಂಬಾ ಇಂಪಾರ್ಟೆಂಟ್ ಹೇಳಿದ್ರು, ಇವಾಗ ಎಲ್ಲರ ಹತ್ರನೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಗಳಿದೆ. ಸೊ ನೀವೊಂದು ಬಾಡಿಗೆ ಮನೆ ಕಟ್ತಿದ್ದೀರಾ ಅಂತಂದ್ರೆ ನಿಮ್ಮ ಮನೇಲಿ 4 ಎಲೆಕ್ಟ್ರಿಕಲ್ ವೆಹಿಕಲ್ ಗಳು ಬಂದು ನಿಂತ್ಕೊಳ್ಳುತ್ತೆ. ಎಲ್ರಿಗೂ ಚಾರ್ಜ್ ಹಾಕ್ಬೇಕು, ಎಲ್ಗೆ ಹೋಗ್ತಾರೆ? ಇದನ್ನ ಯೋಚನೆ ಮಾಡ್ಲೇಬೇಕು ನೀವು. ಸೊ ಅವ್ರವರ ಫ್ಲೋರ್ ಗಳಿಂದ ಒಂದೊಂದು ಪಾಯಿಂಟ್ಗಳು, ಆ ತರದೇನಾದ್ರು ಕೂಡ ಅವ್ರವ್ರ ಮೀಟರ್ ಇಂದ ಒಂದೊಂದು ಪಾಯಿಂಟ್, ಯಾಕಂತಂದ್ರೆ ಅವ್ರಿಗೆ ಬಿಲ್ ಬರಬೇಕು. ಸೊ ಪ್ರತಿಯೊಂದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಓಪನ್ ಆಗಿ ಒಂದು ಪಾಯಿಂಟ್ ಇಡೋದು ತಪ್ಪಾಗತ್ತೆ, ಯಾಕಂದ್ರೆ ಯಾರು ಬೇಕಾದ್ರೆ ಚಾರ್ಜ್ ಮಾಡ್ಬೋದು. ಬಟ್ ಅವ್ರವ್ರ ಮನೆಗೆ ಒಂದೊಂದು ಚಾರ್ಜಿಂಗ್ ಹಾಕುವಂಥದ್ದು, ಅವ್ರ ಪಾಯಿಂಟ್ ಅವ್ರಿಗೆ ಹೋಗೋ ತರ. ಸೊ ಇದನ್ನ ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ಕೊಬೇಕಾಗತ್ತೆ. ಸೈಜನ್ನು ಕೂಡ ಸ್ವಲ್ಪ ಬ್ರೀತೇಬಲ್, ಸ್ವಲ್ಪ ಆರಾಮಾಗಿ ಕೂಲ್ ಆಗಿ ಇರೋ ತರ ಮಾಡ್ಕೊಳ್ಳಿ. ಅಕ್ಕಪಕ್ಕದ ಮನೆ ಜೊತೆ ಮಾತಾಡ್ಕೊಂಡು ಸೆಟ್ ಬ್ಯಾಕ್ಸ್ ಗಳನ್ನ ಕರೆಕ್ಟ್ ಆಗಿ ಬಿಡೋದನ್ನ ಮರಿಬೇಡಿ. ಅಂಡ್ ಬಾಲ್ಕನಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಕಾಟಾಚಾರಕ್ಕೆ ಬಾಲ್ಕನಿ ಬಿಡಕ್ ಹೋಗ್ಬೇಡಿ. ಅಂಡ್ ಜಾಗ ಇದೆ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಬಾಲ್ಕನಿಗಳನ್ನು ಕೂಡ ಮಾಡಕ್ ಹೋಗ್ಬೇಡಿ. ಟೋಟಲ್ ವೇಸ್ಟ್ ಅಂತ ಹೇಳ್ಬೋದು. ಪ್ರಾಪರ್ ಆಗಿ 3 ರಿಂದ 4 ಜನ ಸುಮ್ಮನೆ ಕೂತ್ಕೊಳ್ಳೋ ತರ ಇರುವಂತ ಬಾಲ್ಕನಿಗಳನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಅಂಡ್ ಮೇನ್ ಆಗಿ ತಮಗೂ ಕೂಡ ಇವೆಲ್ಲ ತಲೆಬಿಸಿನೇ ಬೇಡ ಆಗ್ರು, ಪ್ರಾಪರ್ ಆಗಿ ಮಾಡ್ಕೊಡೋರು ಯಾರು ಇದ್ರಂದ್ರೆ ಇವರೇ ಇದ್ದಾರೆ. RCC ಕಡೆಯಿಂದ ನಿಮಗೆ ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಸೂಪರ್ ಆಗಿರುವಂತ ಪ್ಲಾನಿಂಗ್ ಅನ್ನು ಮಾಡ್ಕೊಡ್ತಾರೆ, ಮನೇನು ಕಟ್ಕೊಡ್ತಾರೆ, ಇಂಟೀರಿಯರ್ನು ಮಾಡ್ಕೊಡ್ತಾರೆ. ಸೊ ಇವೆಲ್ಲ ತಲೆಬಿಸಿ ಬೇಡ ಅಂತಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವರೇ ನಿಮ್ಗೆ ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಒಂದೊಳ್ಳೆ ಮನೆಯನ್ನ ನಿಮ್ಗೆ ಕಟ್ಸ್ಕೊಡ್ತಾರೆ. ಸರ್, ನಮ್ಮ ವೀಕ್ಷಕರಿಗೋಸ್ಕರ ಒಂದೊಳ್ಳೆ ನಾಲೆಜ್ ಅನ್ನ ತಗೊಂಡ್ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.